ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಹೋದ್ರೆ ಮಳೆ ನಮಗ್ ವಿಡಿಯೋನೇ ಮಾಡಕ್ ಬಿಡ್ಲಿಲ್ಲ. ಹಲೋ ಗೈಸ್, ನಾನ್ ನಿಮ್ಮ ಗಂಗಾವತಿ ಹುಡುಗ ಪ್ರೇಮ್. ಇವತ್ ಬೆಳಿಗ್ಗೆ ನಾನ್ ನಮ್ ಗಣಿಯವ್ರ ಮನೆಗೆ ಹೋದ್ರೆ ಅವ್ನು ಇನ್ನೂ ಮಲ್ಕೊಂಡಿದ್ದ. ಎದ್ದೇಳಿ, ಇನ್ನ ಟೈಮ್ ಆಗಿಲ್ಲನ? ಓಯ್ ಗಣ್ಯ, ಇವ್ನ್ ನೋಡಿದ್ರೆ ಎಷ್ಟು ಎಬ್ಸಿದ್ರು ಎದ್ದಾಳ್ತಾನೆ ಇದ್ದಿಲ್ಲ. ಆದ್ರೂ ಹೆಂಗೊಂದ್ ಮಾಡಿ ಇವ್ನಿಗೆ ಎಬ್ಸಿದ್ಮೇಲೆ ನಾವಿಬ್ರು ನಾಷ್ಟ ಮಾಡಕ್ ಹೋದ್ವಿ. ನಾಷ್ಟ ಆದ್ಮೇಲೆ ಇಬ್ರೊಂದೊಂದ್ ಟೀ ಕುಡ್ದ್ಬಿಟ್ಟು ನಾವಿಬ್ರು ಅಲ್ಲಿಂದ ಹೋಗಿದ್ದೆ ಒಂದ್ ರೀಲ್ ಶೂಟ್ ಮಾಡೋಕೆ. ರೀಲ್ ಶೂಟ್ ಮಾಡೋಕಂತ ಎಲೆ ಹರ್ಕೊಳಕ್ ಹೋದ್ರೆ ನಮ್ ಗಣಿ ನನ್ ಬಗ್ಗೆ ಏನೋ ಮಾತಾಡಿದ್ದ, ಅದೇನಂತ ಕೇಳಿಸ್ಕೊಳ್ಳಿ. ಗಾಯ್ಸ್, ಇವನ್ ನೋಡಿ ಕಂಟೆಂಟ್ಗೋಸ್ಕರ ಏನೇನೋ ಮಾಡ್ತವನೆ. ಆದಷ್ಟು ಬೇಗ ಇವನು ಬೆಳೆಸ್ಬಿಡಿ. ಅದಾದ್ಮೇಲೆ ನಾವು ವಿಡಿಯೋ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ನಮ್ ಗಣಿ ಏನೇನೋ ಮಾತಾಡ್ತಾ ಇದ್ದ, ಏನಂತ ಸ್ವಲ್ಪ ನೀವು ಕೇಳಿಸ್ಕೊಳ್ಳಿ. ಅದು ಬುಟ್ಟಿ ಬೇಡಲ್ಲೇ, ತಡಿ. ಮನವಲ್ಲೇ ಮಾಡವಲ್ಲೇ ಅವ ಮಡಗಿವನಿ. ಆದ್ಮೇಲೆ ವಿಡಿಯೋ ಎಲ್ಲ ಮಾಡೋದಾದ್ಮೇಲೆ ನಾವ್ ಅಲ್ಲಿಂದ ಹೋಗಿ ಊಟ ಮಾಡ್ಕೊಂಡ್ವಿ. ಊಟ ಆದ್ಮೇಲೆ ನಾವ್ ಅಲ್ಲಿಂದ ಮನ್ವಿಕ್ ಅವ್ರ ಮನೆಗೆ ಹೋಗಿ ಅವ್ರ ಗಾಡಿ ಗ್ಯಾರೇಜಿಗೆ ಬಿಟ್ಟು ಅಲ್ಲಿಂದ ನಮ್ಮ ಮನೆಗೆ ಬಂದ್ವಿ. ಮನೆ ಕಡೆ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ನಾವು ಹೋಗಿದ್ವಿ ಇನ್ನೊಂದು ರೀಲ್ ಶೂಟ್ ಮಾಡಕಂತ. ಗೈಸ್, ನಮ್ಮ ಮನೆ ಬರಕ್ ಒಂದು ವಿಡಿಯೋ ಮಾಡೋಣ ಅಂತ ಬಂದ್ರೆ ಮಳೆ ಮಾತ್ರ ಅವಾಗಿಂದ ನಿಲ್ತಾನೆ ಇಲ್ಲ ನೋಡಿ. ಗೈಸ್, ಇಲ್ಲಿ ತುಂಬಾ ಮಳೆ ಬರ್ತಾ ಇದೆ ಅಂತ ನಾನು ವಿಡಿಯೋ ಮಾಡೋದ್ ಬಿಟ್ಟು ನಿಂತ್ರೆ ಇವ್ನು ನೋಡಿ ಇಲ್ಲಿ ಸ್ನ್ಯಾಪ್ ಆಗ್ತಾ ನಿಂತಿದ್ದಾನೆ ಅವ್ರ ಹುಡುಗಿಗೆ. ಗೈಸ್, ಅವಾಗಿಂದ ಮಳೆ ಅಂತೂ ನಿಂದಿರ್ತಾನೆ ಇಲ್ಲ. ನಮಗಂತೂ ತೋಯ್ಸ್ಕೊಂಡ್ ಸಾಕಾಗಿ ಹೋಗ್ಬಿಟ್ಟಿದೆ. ಗೈಸ್, ನಾವೇ ಇಲ್ಲಿ ಮಳೆ ಬರ್ತಾ ಇದೆ ಅಂತ ಗಿಡದ ತಳಕ್ ಬಂದ್ ನಿಂತ್ರೆ ಇಲ್ಲಿ ನಮ್ ಕೋರಿ ಮತ್ತೆ ಸ್ವಾಮಿ ಎಂಟ್ರಿ ಕೊಟ್ರು ನೋಡಿ. ಕೋರಿ ಆಮೇಲೆ ಗೈಸ್ ನೋಡಿ, ಅದು ಗಾಡಿ ಸೀಟ್ ಇರೋದು ಇಷ್ಟಿದೆ, ಇವ್ನ್ ಬ್ಯಾಟ್ ಅದ್ರಲ್ಲಿ ಇಡ್ತಾ ಇದ್ದಾನೆ. ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ ಕೋರಿ ಸ್ವಾಮಿ ಟಿ ಶರ್ಟ್ ಅಲ್ಲಿ ಇಡ್ತಾ ಇದ್ದಾನೆ ಬ್ಯಾಟ್. ಆ ಗಾಡಿ ಸೆಟ್ ಆಗತ್ತಾನ? ಸೆಟ್ ಆಗತ್ತಾ? ಸೈಕಲ್ ಇಲ್ಲಿ ನೋಡಿ ಗೈಸ್, ನಮ್ಮ ಆನಿ ಸೈಕಲ್ ಮೇಲೆ ಕೂತಿರೋ ಹಾಗಿದೆ ಈ ಗಾಡಿ. ಆದ್ಮೇಲೆ ಮಳೆ ನಿಲ್ದಿರೋ ಕಾರಣಕ್ಕೆ ನಾವು ಮಳೆಯಲ್ಲೇನೆ ಮನೆಗೆ ಹೋಗ್ತಾ ಇದ್ವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.